ಮತ್ತೆಂತ ಸಮಾಚಾರ ಎಲ್ಲ ನಮ್ಮದಿಲ್ಲಿ ಸಮಾಚಾರ ಉಂಟಲ್ಲ, ಇಲ್ಲಿ ಮಳೆ ಎಲ್ಲ ಉಕ್ಕಿ ಹರಿತಾ ಉಂಟು. ಮಳೆ ನೀರು ಮಳೆ ಎಲ್ಲ ಹಾಗೆ ದೊಡ್ಡ ಮೋಡ ನೋಡಿ ಅಲ್ಲಿ, ಅಲ್ಲಿ ಮೋಡ. ಮತ್ತೆ ಅಲ್ಲಿ ಇದು ಹುಣಸೆ ಹುಳಿಯ ಮರ ಫುಲ್ ಬಗ್ಗಿದೆ, ಅಲ್ಲಿ ಬೆಂಡಾಗಿದೆ. ಈಗ ನೋಡಿ ಗಾಳಿ ಎಲ್ಲ ಶುರು ಆಗಿದೆ. ಇದು ಗಾಳಿ ಮಳೆಗೆ ಇದು ಬಾಳೆ ಗಿಡ ಬಿದ್ದದ್ದು ನೋಡಿ, ಉಲ್ಟಾ ಪಲ್ಟಾ 2 3. ಅಲ್ಲಿ ಒಂದು ನೋಡಿ ದೊಡ್ಡ ದಿವಿ ಹಲಸು ಮರ ಬಿದ್ದಿದೆ ನೋಡಿ, ಅಡಿಕೆ ಮರ ಬಿದ್ದದ್ದು ಗಾಳಿಗೆ. ಇದ್ರಲ್ಲೊಂದು ಎಷ್ಟು ಗೊತ್ತುಂಟಾ, ಇದ್ರಲ್ಲೊಂದು 50 kg ಅಷ್ಟು ಇರ್ಬೋದು. ಇದು ಬೆಳೀತದಲ್ಲ, ಬೆಳೆಯುವಾಗ ಅಷ್ಟು kg ಅಷ್ಟು ಇರ್ಬೋದು ಅಡಿಕೆ, ಅಡಿಕೆ ಆಗ್ಬೋದು. ಹಾಗೆ ಇಲ್ಲಿ ಗಾಳಿ ಬರೋಗೆಲ್ಲ ಬಿದ್ದು ಹೋಗಿದೆ. ಮತ್ತೆ ಎಂತ ಮಾಡುದು, ಇದೊಂದು ಆಗ್ಬೇಕಾದ್ರೆ ಉಂಟಲ್ಲ, ಒಂದು 7 ವರ್ಷವೇನೋ ಕಾದಿದ್ದೇವೆ. 7 ವರ್ಷ ಅಂತ ಹೇಳಿದ್ರೆ ಒಂದು 2-3 ವರ್ಷದಲ್ಲಿ ಅಡಿಕೆ ಆಗಿದೆ. ಅದೆಂತ ಮಾಡುದು, ಗಾಳಿಗೆ ಬಿದ್ದೋಯ್ತು. ಮತ್ತೆ ಇಂಥ ಮರ ಇನ್ನು ಆಗ್ಬೇಕಿದ್ರೆ ನಾವೊಂದು 2-3 ವರ್ಷ ಕಾಯ್ಬೇಕು. ಇನ್ನು ಗಿಡ ನೆಡ್ಲಿಕ್ಕುಂಟು ಅದೇ ಜಾಗದಲ್ಲಿ, ಬಿತ್ತಲ್ಲ, ಮತ್ತೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಗಾಳಿಗೆಲ್ಲ ಜಾಸ್ತಿ ಬೀಳ್ತಾ ಇರ್ತದೆ ಇಲ್ಲಿ ಮರಗಳೆಲ್ಲ. ಇವರ ಕಿವಿಯೊಳಗೆ ಉಂಟಲ್ಲ ಗಾಳಿ ಹೋಗಿದೆ, ಅದಕ್ಕೆ ನೋಡಿ ಹಾಗೆ. ಇಲ್ಲದಿದ್ರೆ ಅವರಿಗೆ ವಹಿವಾಟೆಲ್ಲ ಮಾಡುದಿಲ್ಲ, ಒಟ್ರಾಸಿ ಇಲ್ಲೆಲ್ಲ ಇದು ಮೇಲೆ ಹೋಗುದು, ಅದಕ್ಕೆ ಅದರ ಕಿವಿಯೊಳಗೆ ಗಾಳಿ ಹೋದಕ್ಕೆ ಹಾಗೆ ಆಗುದು. ಒಳ್ಳೇದು ಮೀನು ತಂದದ್ದು ನೋಡಿ, ರೂಪ್ಚಂದ್ ಮೀನು 250 kg. ಮತ್ತೆ ಇದಕ್ಕಿಂತ ಸಹ ಕಡಿಮೆ ರೇಟ್ ಇದು ಸಹ ಸಿಗ್ತದೆ ನೋಡಿ. ಹೇಗೆ ಉಂಟು ನೋಡಿ, ಇದು 1 kg ಬರ್ತಿ ಉಂಟು. 1 kg ಬರ್ತಿಗೆ 250 ರೂಪಾಯಿ ಇಲ್ಲಿ ಕೊಟ್ಟದ್ದು ನಾವು. ಇನ್ನು ಕಡಿಮೆ ಸಿಗ್ತದೆ. ಮತ್ತೆ ಎಂತ ಗೊತ್ತುಂಟಾ, ಇದರಲ್ಲಿ ಒಂದು ಪೀಸ್ 100 ಗ್ರಾಮ್ ಆಗುವಷ್ಟು ನಾವು ತಿಂದ್ರೆ 18ರಿಂದ 21 ಗ್ರಾಮ್ ಅಷ್ಟು ಪ್ರೋಟೀನ್ ಸಿಗ್ತದೆ. ಮತ್ತೆ ಇದರಲ್ಲಿ ಉಂಟಲ್ಲ ಮುಳ್ಳೆಲ್ಲ ಕಡಿಮೆ, ಒಂದು ಮಧ್ಯದಲ್ಲಿ ಒಂದು ಮುಳ್ಳು ಇರ್ತದೆ, ಮತ್ತೆ ದೊಡ್ಡ ಒಂದು ಮುಳ್ಳು ಇರ್ತದೆ ಅಷ್ಟೇ. ಈ ಮೀನಿನ ಹಲ್ಲು ನೋಡಿ ಅಂತೆ ನೋಡಿ, ಸೇಮ್ ಮನುಷ್ಯರ ಹಲ್ಲು ಹೇಗೆ ಉಂಟು ಹಾಗೆ ಇಲ್ವಾ ನೋಡಿ, ಹೇಗೆ ಉಂಟು ನೋಡಿ. ಮೇಲೆ ದೊಡ್ಡರಾಸಿ ಉಂಟು, ಇದ್ರ ನಾಲಿಗೆ ಎಲ್ಲಿ ಉಂಟು ಅಂತ ಕಾಣುದಿಲ್ಲ. ಮಾತ್ರ ಕೆಳಗಿನ ಹಲ್ಲು ಮಾತ್ರ ಭಯಂಕರ ಚಂದ ಉಂಟು. ಮೇಲಿನ ಹಲ್ಲಿಗೆ ಮತ್ತೆ ಕ್ಲಿಪ್ ಹಾಕ್ಬೇಕು ಇದಕ್ಕೆ. ಒಟ್ರಾಸಿ ಉಂಟು ನೋಡಿ. ಮತ್ತೆ ಬರುವ, ಮತ್ತೆ ಮಾತಾಡ್ಲಿಕ್ಕೆ ಸಿಗುವ. ಬಾಯ್.